ಶರಣರು ಅದಕ್ಕೆ ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನು, ಅಮಲ ಬ್ರಹ್ಮದಲ್ಲಿ ಸಕಲ ಬ್ರಹ್ಮಾಂಡಗಳಡಗಿಪ್ಪವಯ್ಯ. ಆ ಬ್ರಹ್ಮಾಂಡಕ್ಕೆಲ್ಲ ಒಂದೇ ಲಿಂಗ ನೋಡಯ್ಯ. ಆ ಲಿಂಗವ ಮಹಾಜ್ಞಾನದಿಂದ ಅರಿದವರೇ ಹಿರಿಯರು ನೋಡ. ಅಂದರೆ ಅದನ್ನು ಅರಿತವನು ಯಾರು ಅವನು ಹಿರಿಯ ಅಂತ ಹೇಳ್ತಾರೆ, ತಲೆನೇರ್ತವನನ್ನು ಹಿರಿಯ ಅಂತ ಹೇಳಲ್ಲ. ಯಾರು ಆ ಪರಮಾತ್ಮನ ಅಗಾಧತೆಯನ್ನು ಅಖಂಡತೆಯನ್ನು ವಚನಗಳನ್ನು ಅವಲೋಕ ಮಾಡಿ ಗುರು ಬಸವಣ್ಣವರು ಲಿಂಗ ಪೂಜೆ ಮಾಡೋ ವಚನ ಹೇಳ್ತಾರಲ್ಲ, ಜಗದಗಲ ಮುಗಿಲಗಲ ಬ್ರಹ್ಮಾಂಡದಿಂದ ಅತ್ತತ್ತ, ಪಾತಾಳದಿಂದ ಅತ್ತತ್ತ, ಇಲ್ಲೇ ಇದೆಯಾ ನೀನು ಇಷ್ಟೇ ಇದೆಯಾ ಅಂತ ಹೇಳಲ್ಲ, ಅತ್ತತ್ತ ಅದು ಅತೀತವಾಗಿದೆಯಾ. ಕಾಣುವ ಸೃಷ್ಟಿಯಲ್ಲಿ ನೀನಿಲ್ಲ, ಕಾಣುವ ಸೃಷ್ಟಿಗಿಂತನೂ ಅತೀತವಾಗಿ ಪರಮಾತ್ಮ ಇದ್ದಾನೆ ಅನ್ನುವಂಥ ಸತ್ಯವನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಅದ್ಭುತ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೆಯು ವಿದ್ಯುರ್ಲತೆಯ ಹಡೆದಳು ನೋಡ. ಆ ವಿದ್ಯುರ್ಲತೆಯ ಬೆಳಗ್ಗೆ ನಿಮ್ಮ ಶುದ್ಧ ಪ್ರಸಾದವ ಕೊಂಡು ಶುದ್ಧಾಶುದ್ಧವನಳಿದು ನಾನು ನೀನೆಂಬ ಎರಡಳಿದ ಮಹಾಂತ ನೋಡ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ, ನಾನೆಂಬ ಎರಡಳಿದ ನಿರಾಳ ನೀನೇ ನೋಡ. ಮಹಾಲಿಂಗ ಗುರು ಸಿದ್ದೇಶ್ವರ, ನಾನು ಅವನು ಅನ್ನೋ ಭಿನ್ನ ಭಾವ ಅಳಿದ ಒಂದಾದ ಸ್ಥಿತಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು ಲಿಂಗ ಯೋಗದ ಸಾಧನೆ. ಮುಂದಕ್ಕೆ ಹೇಳ್ತಾರೆ, ಲಿಂಗವೆಂಬುದು ಸರ್ವಲೋಕೋತ್ಪತ್ತಿಗೆ ಮೂಲ ಕಾರಣ. ಇಡೀ ಬ್ರಹ್ಮಾಂಡದ ಈ ಜಗತ್ತಿನ ಉದಯಕ್ಕೆ ಒಂದು ಚಿಕ್ಕ ಚಿಕ್ಕ ಜೀವರಾಶಿಗಳೆಲ್ಲವೂ ಕೂಡ ಉದಯ ಆಗಿದ್ದರೆ ಅದಕ್ಕೆ ಮೂಲ ಪರಮಾತ್ಮ ತತ್ವ ಅಂತ ಹೇಳ್ತಾರೆ. ಏಕೆಂದರೆ ಆ ಪರಮಾತ್ಮನಿಂದ ಜಡವೂ ಬಂದಿದೆ, ಚೈತನ್ಯವೂ ಬಂದಿದೆ. ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ಅವಲೋಕನ ಮಾಡಿದಾಗ ವಿಕಾಸ ಆಗ್ತಾ ಆಗ್ತಾ ಅದು ಬೇರೊಂದು ಸ್ವರೂಪವನ್ನು ಪಡೀತಾ ಹೋಗಿರ್ಬೋದು, ಆದರೆ ಮೂಲ ಕಾರಣ ಪರಮಾತ್ಮ ತತ್ವ. ಆ ಓಂಕಾರದಿಂದ ಉಗಮಗೊಂಡ ಈ ಒಂದು ಸೃಷ್ಟಿ ಇಡೀ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿದೆ, ಸಚರಾಚರವನ್ನೆಲ್ಲ ವ್ಯಾಪಿಸಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರು ತುಂಬ ಚೆನ್ನಾಗಿ ಹೇಳ್ತಾರೆ, ಆದಿ ಮಧ್ಯಾವಸನಗಳಿಲ್ಲದ ಮುನ್ನ ನಾದ ಬಿಂದು ಕಳೆಗಳಿಲ್ಲದಿತ್ತ ಮುನ್ನ ಅಂತ ಹೇಳ್ತಾರೆ. ಎಲ್ಲಕ್ಕೂ ಮೂಲ, ಎಲ್ಲಕ್ಕೂ ಕಾರಣ, ತನಗೊಂದು ಕಾರಣ ಇಲ್ಲದೆ ಇರ್ತಕ್ಕಂಥವನು ಪರಮಾತ್ಮ. ರೇಡಿಯೋ ಕಂಡು ಹಿಡಿದಂತಹ ಮಾರ್ಕೋನಿ ರೇಡಿಯೋ ಕಂಡು ಹಿಡಿದ ಮೇಲೆ ಅವನಿಗೊಂದು ಸಂದರ್ಶನ ಮಾಡ್ತಾರೆ. ಹೇಗೆ ರೇಡಿಯೋ ತರಂಗಗಳು ಹೇಗೆ ಚಲಿಸ್ತವೆ ಈ ಬ್ರಹ್ಮಾಂಡದಲ್ಲಿ, ಆಕಾಶದಲ್ಲಿ, ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಹೇಗೆ ಚಲಿಸ್ತವೆ ಅಂತ. ಆವಾಗ ಮಾರ್ಕೋನಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಈ ದಿಕ್ಕಿನಿಂದ ಈ ದಿಕ್ಕಿಗೆ ರೇಡಿಯೋ ತರಂಗಗಳು ಚಲಿಸ್ತಾ ಇದ್ದಾವೆ, ಅವುಗಳನ್ನು ಗ್ರಹಿಸಿ ಶಬ್ದವನ್ನು ಗ್ರಹಿಸಿ ಮತ್ತೆ ಅವುಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲವು ಅಂಶಗಳನ್ನು ನಾನು ಕಂಡು ಹಿಡಿದಿದ್ದೀನಿ ಅಂತ. ಒಬ್ಬ ಎದ್ದು ನಿಂತು ಕೇಳ್ತಾನೆ, ಹೇಗೆ ಈ ದಿಕ್ಕಿಂದ ಆ ದಿಕ್ಕಿಗೆ ಹೋಗುತ್ತೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಹೇಳಿದ್ರಿ, ಯಾಕೆ ಹೋಗ್ತಾ ಇದೆ, ಈ ದಿಕ್ಕಿಂದ ಆ ದಿಕ್ಕಿಗೆ ಯಾಕೆ ಚಲಿಸ್ತಾ ಇದೆ ಆ ತರಂಗಗಳು ಅಂತ ಕೇಳ್ತಾನೆ. ಅವಾಗ ಮಾರ್ಕೋನಿ ಹೇಳ್ತಾನೆ, ಹೇಗೆ ಎಂದು ನಾನು ಎಕ್ಸ್ಪ್ಲೈನ್ ಮಾಡಬಲ್ಲೆ, ಯಾಕೆ ಅಂತ ಹೇಳೋಕ್ಕಾಗಲ್ಲ, ಸೃಷ್ಟಿಯ ನಿಗೂಢ, ಅವನ ನಿಯಮ, ಅವನ ಲೀಲೆ ಅದು ಅಂತ ಹೇಳ್ತಾನೆ. ಪ್ರಭುದೇವರು ಹೇಳ್ತಾರೆ, ಧರೆಯಾಕಾಶ ತಾರಾಮಂಡಲ, ಧರೆಯಾಕಾಶವಿಲ್ಲದೊಂದು, ತಾರಾಮಂಡಲಗಳಿಲ್ಲದೊಂದು, ಇದೆಲ್ಲವಕ್ಕೂ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಒಂದು ಮಹಾವೃಕ್ಷವಿದ್ದಿತಯ್ಯ. ಆ ಮಹಾವೃಕ್ಷವ ಕೊಂಡು ಓಂ ನಮಃ ಶಿವಾಯ ಎನ್ನುತ್ತಿದ್ದೇನಯ್ಯ. ಆ ಮಹಾವೃಕ್ಷದಿಂದ ಷಡ್ ಸಾದಾಕ್ಯಗಳು ಹುಟ್ಟಿದವು. ಆ ಷಡ್ ಸಾದಾಕ್ಯಗಳ ನೆರಳಲ್ಲಿ ಕುಳಿತು ಬಸವ 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 ಎನ್ನುತ್ತಿದ್ದೇನಯ್ಯ. ಬಸವ ಅನ್ನೋ ಮೂರಕ್ಷರ, ಅಕಾರ ಉಕಾರ ಸಂಗಮವಾದ ಓಂಕಾರ ತತ್ವ. ಬಸವ ಏನು ಅರಿಯೋದು ಬೇಡ್ರಿ, ಏನು ದೊಡ್ಡ ದೊಡ್ಡ ವಿಚಾರ ತಿಳ್ಕೊಳ್ಳೋದು ಬೇಡ್ರಿ, ಬಸವ 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 ಅಂದ್ರೆ ಸಾಕು. ಭವಸಾಗರವನ್ನು ದಾಟಿ ಅರಿವಿನ ಅನಂತತೆಯಲ್ಲಿ ನಾವು ಲೀನ ಆಗ್ಬಿಡ್ತೀವಿ. ಯಡಿಯೂರು ಸಿದ್ಧಲಿಂಗೇಶ್ವರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, 101 ವಿರಕ್ತರನ್ನು ತಯಾರು ಮಾಡಿದ ಯಡಿಯೂರು ಸಿದ್ಧಲಿಂಗೇಶ್ವರರು ಮಹಾನ್ ವಿರಕ್ತರು. ಎಷ್ಟು ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ, ಎನ್ನಂಗಲಿಂಗ ಪ್ರಾಣಲಿಂಗ ಭಾವಲಿಂಗ ನೋಡ, ಎನ್ನ ಷಡಾಧಾರದಲ್ಲಿ ಸಂಬಂಧವಾದ ಷಡಕ್ಷರ ಮಂತ್ರವು ಬಸವಣ್ಣನಾದ ಕಾರಣ ಬಸವಲಿಂಗ 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 ಎಂದು ಜಪಿಸಿ ಬವಾರ್ಣವ ದಾಂಟಿದೆನು ಕಾಣ.
ಬಸವಣ್ಣನೇ ಪತಿಯಾಗಿ ನಾನೇ ಸತಿಯಾದೆನು, ಬಸವಣ್ಣನೇ ಒಡೆಯನು ನಾನೇ ಬಂಟನು, ಬಸವಣ್ಣನೇ ಕರ್ತೃವು ನಾನೇ ಭೃತ್ಯನು, ದೇಹವೇ ನಾನು ದೇಹಿಯೇ ಬಸವಣ್ಣನಯ್ಯ, ಎನ್ನಂಗ ಅಂಗದೊಳಗಿರ್ತಕ್ಕಂತಹ ಲಿಂಗ ಬಸವಣ್ಣನಯ್ಯ, ಎನ್ನ ನಡೆವ ಚೇತನ ಎನ್ನ ನುಡಿವ ಚೇತನ ಎನ್ನ ನಡೆ ನುಡಿಯೊಳಗಿಪ್ಪ ಸರ್ವ ಚೈತನ್ಯಾತ್ಮಕವು ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದದಲ್ಲಿ ನಾನಡಗಿ ಶರಣಾಗಿ ಶುದ್ಧನಾದೇನು ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಏನು ಅದ್ಭುತ ರೀ! ಬಸವ 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 ಅಂತ ಹೇಳಿ ಜನ್ಮ ಜನ್ಮ ಕಂಟಿರ್ತಕ್ಕಂತಹ ಕರ್ಮದ ಕಾಳಿಕೆಯನ್ನು ಕಳೆದುಕೊಂಡೆ ಅಂತ ನಾವು ನೀವು ಹೇಳೋದು ದೊಡ್ಡದಲ್ಲ ರೀ. ಯಡಿಯೂರು ಸಿದ್ಧಲಿಂಗೇಶ್ವರಂತಹ ಮಹಾ ತಪಸ್ವಿ ಇವತ್ತು ಆ ಮಾತನ್ನು ಹೇಳಬೇಕು ಅಂದರೆ ಅವ್ರಿಗೆ ಅರಿವಿತ್ತು, ಈ ಮೂಲ ಚಿತ್ತು ಬಸವ. ಆ ಮೂಲ ಚಿತ್ತುವಿನಿಂದ ಹೊರಹೊಮ್ಮಿಂದ ಸಕಲ ಸೃಷ್ಟಿಯ ಸಚರಾಚರಗಳಲ್ಲಿಯೂ ಬಸವ ಅನ್ನೋ ಓಂಕಾರ ತತ್ವ ಅಡಗಿದೆ. ಅಲ್ಲಿ ಇದೆ, ಇಲ್ಲಿ ಇದೆ, ಎಲ್ಲವನ್ನ ವ್ಯಾಪಿಸಿರ್ತಕ್ಕಂಥದ್ದು ಆ ಓಂಕಾರ ತತ್ವ. ಅದಕ್ಕೆ ಶರಣರು ಬಸವ 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 ವಚನಗಳನ್ನೆಲ್ಲ ನೀವು ಅವಲೋಕನ ಮಾಡಿ. ಯಾಕೆ ಅಂದರೆ ವಚನ ಓದಿದರೆ ರೋಮಾಂಚನ ಆಗುತ್ತೆ ಅಂದ್ರಲ್ಲ, ಅದು ಅನುಭವಿಸಿದ ಆತ್ಮಕ್ಕೆ ಮಾತ್ರ ಗೊತ್ತು. ಅರ್ಥ ಆಗಲಿ ಬಿಡ್ಲಿ ರೀ, ಮನೇಲಿ ಪೂಜೆ ಆದ ತಕ್ಷಣ ಒಂದು 4 ವಚನ ಓದ್ರಿ. ಎಲ್ಲಿ ಶರಣರ ವಚನಗಳ ಪಠನ ನಡೆಯುತ್ತೋ, ಎಲ್ಲಿ ಶರಣರ ವಚನಗಳನ್ನು ಅವಲೋಕನ ಮಾಡ್ತೀವೋ, ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಆ ಮಹಾಚೈತನ್ಯಗಳು ಇಲ್ಲಿ ಆಗಮಿಸುತ್ತವೆ, ನಮ್ಮೊಳಗೆ ಪ್ರವೇಶ ಮಾಡ್ತವೆ. ಆ ಲಿಂಗ ಕೈಯಲ್ಲಿ ಹಿಡ್ಕೊಂಡು ಹೇಳುವಾಗ ಅಚ್ಚ ಕನ್ನಡದ ಸ್ವಚ್ಛ ಮಾತಿನಲ್ಲಿ ನಿಚ್ಚ ವಿಷಯವನ್ನು ಬಿಚ್ಚು ಮನಸ್ಸಿನಲ್ಲಿ ಮನಸ್ಸಿನ ಮೈಲಿಗೆ ಕಳೆಯುವಂತಹ, ಮನಸ್ಸು ಮುಟ್ಟುವಂತಹ ಏಕೈಕ ಸಾಹಿತ್ಯ ಇದ್ರೆ ಅದು ವಚನ ಸಾಹಿತ್ಯ ಮಾತ್ರ. ಏನ್ರಿ ಅದನ್ನ ನೋಡ್ತಾ ಹೇಳ್ತಾ ಹೋದಂಗೆ ಅವನು ನಮ್ಮೊಳಗೆ ಹೋಗ್ತಾ ಇದ್ದಾನೋ, ನಾವು ಅವನೊಳಗೆ ಹೋಗ್ತಾ ಇದ್ದೀವೋ ಗೊತ್ತಲಾಗಲಾರದ ಸಂದಿಗ್ಧ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುತ್ತಲ್ಲ ಈ ಪೂಜೆ. ಅದು ಸಾಕು ರೀ. ಏನು ಘನಘನವಾದ ತತ್ವ ವಿಚಾರಗಳು ಯಾವುದು ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಪೂಜೆ ಆದ ತಕ್ಷಣ 5 ವಚನ ಪಠನ ಮಾಡಿರಿ. ನಿಮಗೆ ಗೊತ್ತಿಲ್ಲದಂತೆ ಆ ಬಸವ ಚೈತನ್ಯ ನಿಮ್ಮ ಮನೆಯ ಒಳಗೆ ಸುಳಿದಾಡಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಡೀಪಾಗಿ ಮಂತ್ರ ಹೇಳಕ್ಕೆ ಶುರು ಮಾಡಿದರೆ ಮನಸ್ಸನ್ನು ಪ್ರವೇಶ ಮಾಡುತ್ತೆ. ಮನಸ್ಸನ್ನು ಪ್ರವೇಶ ಮಾಡಿದ ಮೇಲೆ ಅದೇ ಭಾವದಲ್ಲಿ ತನ್ಮಯವಾಗಿ ಉಳಿದರೆ ಇಡೀ ಸರ್ವಾಂಗವನ್ನು ವ್ಯಾಪಿಸಿ ಬಿಡುತ್ತೆ ಆ ವಚನ. ಬಸವ ಅನ್ನೋ ಮಂತ್ರ ನನ್ನತನ ಅಳಿದು ಬಸವತನದಲ್ಲಿ ಬೆರೆತು ಹೋಗುವಂಥ ಸ್ಥಿತಿಗೆ ನಮ್ಮನ್ನು ತಂದು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವಚನಗಳು. ಮಂತ್ರಕ್ಕಿಂತ ಮಿಗಿಲು ವಚನ. ಹೋದ್ರಿ ನೀವು ಅವತ್ತು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಸರವೋ ನೋವು ಇದ್ದರೆ ಅಪ್ಪ ಬಸವಣ್ಣನವರು ಉತ್ತರ ಕೊಡ್ತಾರ್ರಿ, ಸಮಾಧಾನ ಕೊಡ್ತಾರ್ರಿ. ಹಾಗಾಗಿನೇ ಮುಂದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಲಿಂಗವೆಂಬುದು ಜನ್ಮ ವಾರಿದೆಯ ದಾಂಟಿಸುವ ಬೈತ್ರವು ಅಂತ ಹೇಳ್ತಾರೆ. ಜನ್ಮಾಂತರದಿಂದ ಜೀವಾತ್ಮ ಪ್ರಯಾಣ ಮಾಡಿ ಮಾಡಿ ಬಳಲಿ ಬಿಟ್ಟಿದೆ, ಅದು ಉಣಲಾರದೆ ಹೋಯ್ತು ಅಂತ. ಯಾಕ್ರಿ 3 ಹೊತ್ತು ಉಣ್ತೀವಲ್ಲ ಅಂತ ನೀವು ಕೇಳ್ಬೋದು. ದೇಹ ಉಂಡಿದೆ ರೀ, ಆತ್ಮನನ್ನು ಎಷ್ಟೋ ಜನ್ಮಾಂತರಗಳಿಂದ ಉಪವಾಸ ಕೆಡೆದು ಬಿಟ್ಟಿದ್ದೀವಿ. ಅದಕ್ಕೆ ಹೇಳ್ತಾರೆ, ಹಿಪೋಕ್ರಾಟ್ಸ್ ಅನ್ನೋ ತತ್ವಜ್ಞಾನಿ ತುಂಬ ಚೆನ್ನಾಗಿ ಏನು ಹೇಳ್ತಾರಪ್ಪ ಅಂದರೆ, ಆತ್ಮ ನಿರಂತರವಾಗಿ ಬೆಳೀತಾ ಇರುತ್ತೆ ಅಂತಂದರೆ ಉದ್ದ ಆಗಲ್ಲ, ಅದು ವಿಕಾಸದ ಅವಸ್ಥೆಯನ್ನು ಪಡೀತಾ ಇರುತ್ತೆ. ಅದಕ್ಕೆ ಚನ್ನಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಜೀವಾತ್ಮ ಹೇಗೆ ವಿಕಾಸ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. 9 ರೀತಿಯಲ್ಲಿ ಆತ್ಮವನ್ನು ಅವರು ಅವಸ್ಥೆಗಳನ್ನು ಹೇಳ್ತಾ ಹೋಗ್ತಾರೆ. ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ನಿರ್ಮಲಾತ್ಮ, ಆಮೇಲೆ ಜ್ಞಾನಾತ್ಮ, ಶುದ್ಧಾತ್ಮ, ಆಮೇಲೆ ಮಹಾತ್ಮ, ಚಿನ್ಮಯಾತ್ಮ, ಹೀಗೆ 9 ವಿಧದಲ್ಲಿ ಆತ್ಮದ ವಿಕಾಸವನ್ನು ಹೇಳ್ತಾ ಹೋಗ್ತಾರೆ. ಅದು ನನ್ನ ಸಬ್ಜೆಕ್ಟ್ ಅಲ್ಲ, ಹಾಗಾಗಿ ನಾನು ಅದನ್ನು ತಗೊಳ್ಳಲ್ಲ. ಇಲ್ಲಿ ಜನ್ಮವಾರಿದಿಯ ದಾಂಟಿಸುವ ಬೈತ್ರ ಅಂದರೆ ಏನಾಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ಅಕ್ಕ ಒಂದು ವಚನದಲ್ಲಿ ಹೇಳ್ತಾರೆ ನೋಡ್ರಿ, ಭವದ ಬಟ್ಟೆಯ ದೂರವನೇನ ಹೇಳುವೆನವ್ವ, ಒಂದೂರಲ್ಲಿ ಕೊಂಡಂಥ ಆಹಾರ ಮತ್ತೊಂದೂರಲ್ಲಿಲ್ಲ, ಒಂದೂರಲ್ಲಿ ಆಡಿದ ಭಾಷೆ ಮತ್ತೊಂದೂರಲ್ಲಿಲ್ಲ. ಈ ದೇಹವ ಊರ ಹೊಕ್ಕ ತಪ್ಪಿಂಗೆ ದೇಹವ ಭೂಮಿಗೆ ಸುಂಕವಾಗಿ ತೆತ್ತು ಜೀವವನ್ನು ಉಳಿಹಿಕೊಂಡು ಬರಬೇಕಾಯಿತು.
ಆ ಮಹಾಬೆಳಗಿನೊಳಗೆ ಕಳೆದುಳಿದು ಸುಳಿದಾಡಿ ಶುದ್ಧ ಸುಯಿದಾನಿಯಾದೆ ನೋಡ ಚೆನ್ನಮಲ್ಲಿಕಾರ್ಜುನ. ರೋಡಲ್ಲಿ ಹೋಗ್ತಿರ್ತೀವಲ್ಲ, ಹಂದಿನೋ ಕತ್ತೆನೋ ನೋಡಿ ಅಸಹ್ಯ ಪಟ್ಕೋತೀವಿ. ಅದಕ್ಕೆ ಶರಣರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹಂದಿಯಾಗದೆ ಸೊಣಗನಾಗದೆ ಕತ್ತೆಯಾಗದೆ ಕುರಿ ಬಳ್ಳು ಕತ್ತೆಯಾಗದೆ ಚಂದವಾಯಿತು ಚಂದವಾಯಿತು. ಚಂದವಾದ ಈ ದೇಹ ವಿಚಂದವಾಗದ ಮುನ್ನ ಸೊಡ್ಡಳ ಬಾಚರ ಸಂಗೆ ಶರಣೆನ್ನು. ಇದನ್ನು ನಚ್ಕೊಂಡಿದೆಯಾ ಈ ಆಕೃತಿ ಒಂದು ದಿನ ವಿಕೃತಿ ಆಗತ್ತೆ. ವಿಕೃತಿ ಆಗೋದಕ್ಕಿಂತ ಮುಂಚೆ ಪ್ರಕೃತಿಯಲ್ಲಿರುವ ಪರಮಾತ್ಮನನ್ನ ಅರಿ, ಪರಶಿವನನ್ನ ಅರಿ. ಆ ಮಹಾ ಬೆಳಗಿನೊಳಗೆ ಈ ಜೀವ ಬಯಲನ್ನು ಬೆರೆಸು ಅನ್ನುವಂತಹ ಸತ್ಯವನ್ನು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಜನ್ಮವಾರಿದಿಯ ದಾಂಟಿಸುವ ಬೈತ್ರ ಜೀವಾತ್ಮ ಯಾತ್ರೆ ಪ್ರಾರಂಭ ಮಾಡಿ ಎಷ್ಟೋ ಜನ್ಮಾಂತರ ಆಗಿದೆ. ಅದಕ್ಕೆ ಗುರು ಬಸವಣ್ಣವ್ರು ಹೇಳ್ತಾರೆ, ಅಂದಂದಿ ಗೆಳೆಯ ನೀನು ಹಳೆಯ ನಾನು. ದೇಹ ಹೊತ್ತು 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 ಬಂದುಬಿಟ್ಟಿದೆ. ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ, ಒಂದೂರಲ್ಲಿ ಕೊಂಡಂಥ ಆಹಾರ ಮತ್ತೊಂದೂರಲ್ಲಿಲ್ಲ. ಚೈನೀಸಲ್ಲಿ ಹುಟ್ಟಿದ್ವೋ, ಜಪಾನಲ್ಲಿ ಹುಟ್ಟಿದ್ವೋ, ಎಲ್ಲೆಲ್ಲಿ ಹುಟ್ಟಿದ್ವೋ ಯಾರಿಗೆ ಗೊತ್ತು, ಏನೇನು ಉಂಡಿದ್ವೋ. ಒಂದೂರಲ್ಲಿ ಆಡಿದ ಭಾಷೆ ಮತ್ತೊಂದೂರಲ್ಲಿಲ್ಲ. ಏನ್ರಿ ವಚನಗಳಲ್ಲಂತೂ ಭಾವನೆಗಳ ಓಘವನ್ನು, ಮನಸ್ಸಿನ ವಿವಿಧ ಪದರಗಳನ್ನು, ಬಹುಶಃ ಸೈಕ್ಯಾಟ್ರಿಸ್ಟ್ ಏನಾದರೂ ಇದ್ದರೆ ಜಗತ್ತಿನಲ್ಲಿ ಶರಣರು ಅಂತ ಹೇಳ್ಬೋದು ನಾವು. ಮನಸ್ಸಿನ ಪದರಗಳನ್ನು ಬಿಚ್ಚಿ 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 ಇಡ್ತಾ ಹೋಗ್ತಾರೆ. ಮನಸ್ಸಿನ ದೌರ್ಬಲ್ಯಗಳನ್ನು ಮುಚ್ಚಿಟ್ಟುಕೊಳ್ಳುವವನು ಮಾನವ, ಮನಸ್ಸಿನ ದೌರ್ಬಲ್ಯಗಳನ್ನು ಬಿಚ್ಚಿಟ್ಟುಕೊಳ್ಳುವವನು ಮಹಾತ್ಮ ಆಗ್ತಾನೆ. ಹಾಗಾಗಿ ವಚನಗಳಲ್ಲಿ ತನ್ನಲ್ಲಿರ್ತಕ್ಕಂಥ ದೌರ್ಬಲ್ಯವನ್ನೆಲ್ಲ ಬಿಚ್ಚಿಡ್ತಾ ಹೋದರೂ ಮನಸ್ಸು ವಿಸ್ತಾರ ಆಯಿತು. ಅಗಾಧವಾಗಿರ್ತಕ್ಕಂಥ ಪರಮಾತ್ಮನ ಇರುವಿಕೆಯನ್ನು ಕಂಡುಕೊಂಡು ನಾನು ಹುಟ್ಟಿ ಬಂದ ಮೂಲ ನೆಲೆ ಯಾವುದು? ಪಿಂಡ ಜ್ಞಾನ ಸ್ಥಳದಲ್ಲಿ ಬರುತ್ತೆ. ಜೀವ ಜಗತ್ತು ಪರಮಾತ್ಮನಿಗಿರ್ತಕ್ಕಂಥ ಸಂಬಂಧ ಏನು ಅಂತಕ್ಕಂಥ ಅರಿವು ಯಾವಾಗ ಬರುತ್ತೋ ಆಗ ಪರಮಾತ್ಮನ ಕಡೆಗೆ ಈ ಜೀವಾತ್ಮ ಮುಖ ಮಾಡಿದೆ ಅಂತ ಅರ್ಥ. ಅದನ್ನೇ ಗುರುತತ್ವ, ಅರಿವು ಅಂತ ನಮ್ಮ ಶರಣರು ಹೇಳಿದ್ದು. ಯಾಕೆ ಅಂತಂದರೆ ನೋಡಿ, ಜೀವನದಲ್ಲಿ ದೀಕ್ಷೆ ತಗೊಂಡ ಮೇಲೇ ಕಷ್ಟ ಜಾಸ್ತಿ ಬರುತ್ತೆ. ಬೇಡವೇ ಬೇಡಪ್ಪ ಅಂತೀರೇನು? ದೀಕ್ಷೆನೇ ಬೇಡ ಅಂತೀರೇನು? ನೋಡಿ, ಜಗತ್ತಿನಲ್ಲಿ ಹೆಣ್ಣು ಹೊಣ್ಣು ಮಣ್ಣಿನ ಹುಚ್ಚು ಹಿಡಿದವರು ಮತ್ತೆ ಹುಟ್ಟಿ ಬರ್ತಾರೆ. ದೇವರ ಹುಚ್ಚು ಹಿಡಿದವರು ಹುಟ್ಟಿ ಬರಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಹುಟ್ಟಿ ಬಂದು ತಾಪತ್ರಯ ಅನುಭವಿಸೋ ಬದಲು ಇದೊಂದು ಜನ್ಮಕ್ಕೆಲ್ಲ ಪೂರೈಸಿ ಹೋಗ್ಬಿಟ್ರೆ ಸಾಕಲ್ವಾ? ಅದನ್ನೇ ಶರಣರು ಹೇಳಿದರು. ರೋಗ ಬಂದರೆ ನರಳು, ಸಾವು ಬಂದರೆ ಸಾಯಿ. ಇದಕ್ಕೆ ಆ ದೇವರ ಹಂಗೇಕೆ? ಜಗತ್ತಿನಲ್ಲಿ ಯಾರಾದರೂ ಹಿಂಗೆ ಹೇಳಿದಾರೇನ್ರಿ? ಆ ದೇವರ ಹಂಗೆ ಯಾಕೆ? ದೇಹಕ್ಕೆ ಬಂದಿರತಕ್ಕಂಥದ್ದು ಇದನ್ನು ಅನುಭವಿಸು, ಇದನ್ನು ಪೂರೈಸು, ಪೂರ್ಣ ಮಾಡು. ಪರಮಾತ್ಮನಲ್ಲಿ ನೀನು ಬೆರೆತು ಬಿಡು, ಬಯಲಾಗು. ಒಂದ್ಸರಿ ಒಬ್ಬ ಮೌಲ್ವಿ ಹೊಸದಾಗಿ ಮದುವೆ ಆಗಿರ್ತಾನೆ, ತುಂಬ ಜ್ಞಾನಿ ಸಂತ ಇರ್ತಾನೆ. ದೋಣಿಯಲ್ಲಿ ಹೋಗೋ ಪ್ರಸಂಗ ಬರುತ್ತೆ. ಹೋಗ್ತಿರುವಾಗ ದೋಣಿ ಅಲೆಗಳಿಗೆ ಸಿಕ್ಕಿ ಒಯ್ದಾಡಕ್ಕೆ ಶುರು ಆಗುತ್ತೆ. ಒಯ್ದಾಡಕ್ಕೆ ಶುರು ಆದ ತಕ್ಷಣ ಎಲ್ಲರೂ ದೋಣಿಯಲ್ಲಿದ್ದವರು ಗಲಿಬಿಲಿಯಿಂದ ಏನು ಮಾಡೋದು ಅಂತಾರೆ. ಮೌಲ್ವಿ ತುಂಬ ಶಾಂತವಾಗಿ ಕೂತಿರ್ತಾನೆ. ಅವನ ಹೆಂಡತಿ ಕೇಳ್ತಾಳೆ, ನಿಮಗೆ ಭಯ ಆಗ್ತಿಲ್ವಾ? ದೋಣಿ ಅಲ್ಲೋಲ ಕಲ್ಲೋಲ ಆಗ್ತಿದೆ. ಆವಾಗ ಅವನೇನು ಮಾಡ್ತಾನೆ, ತಕ್ಷಣ ತನ್ನ ಓರೆಯಲ್ಲಿ ಕತ್ತಿ ತೆಗೆದು ಅವಳು ಕುತ್ತಿಗೆ ಹಿಡಿತಾನೆ. ಇಲ್ಲಿ ಕುತ್ತಿಗೆ ಹಿಡಿದು ಕೊಲ್ತೀನಿ ನಿನ್ನ ಅಂತ ಹೇಳ್ತಾನೆ. ಭಯ ಆಗ್ತಿಲ್ವಾ ನಿನಗೆ? ಅವಳು ಹೇಳ್ತಾಳೆ, ಕತ್ತಿ ಚೂಪಾಗಿರ್ಬೋದು, ಆದರೆ ಕೈಯಲ್ಲಿ ಹಿಡಿದಿರ್ತಕ್ಕಂಥವ್ನು ಯಾರು? ನನ್ನನ್ನು ತುಂಬ ಪ್ರೀತಿಸುವಂತಹ ಗಂಡ. ಹಾಗಾಗಿ ಕೊಲ್ಲಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾಳೆ. ಹಾಗೆ ದೇವರು ಕಷ್ಟ ಅನ್ನೋ ಕತ್ತಿ ನಮಗೆ ಹಿಡಿದಿರ್ಬೋದ್ರಿ, ಆದರೆ ನಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅವನಿಗೆ. ಏನು ಮಾಡೋದು? ನಮ್ಮ ಕರ್ಮಗಳನ್ನು ಪೂರೈಸಬೇಕಾಗಿರುತ್ತೆ. ಹಾಗಾಗಿ ಅವನ ಕಷ್ಟ ಅನ್ನೋ ಕತ್ತಿ ಹಿಡಿದಿರ್ತಾನೆ. ನಮಗೆಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಸಾವಿರ ಪಟ್ಟು ಅವನಿಗಿರುತ್ತೆ. ಒಂದು ಸಾರಿ ಪಾರಮಾರ್ಥ ಪಥಕ್ಕೆ ಬಂದು ಪರಮಾತ್ಮನನ್ನು ಕಾಣಬೇಕು, ಅವನ ಅನುಭೂತಿಯಲ್ಲಿ ನನ್ನನ್ನು ನಾನು ಮರಿಬೇಕು ಅಂತ ಒಬ್ಬ ಸಾಧಕ ಸಂಕಲ್ಪ ಮಾಡಿದರೆ ಸಾಕು. ಆ ಸಂಕಲ್ಪವನ್ನು ಕಡೆಗಣಿಸಲಾರದೆ ಅದಕ್ಕೆ ಸೂಕ್ತವಾದ ವಾತಾವರಣವನ್ನು, ವ್ಯವಸ್ಥೆಯನ್ನು, ಗರ್ಭವನ್ನು ಪರಮಾತ್ಮ ನಿಯಮ ಮಾಡ್ತಾನೆ. ಇದು ಸಾಮಾನ್ಯವಾದ ಮಾತಲ್ಲ. ಶರಣರಲ್ಲೇ ವಚನಗಳಲ್ಲಿ ಅವೆಲ್ಲ ಬರ್ತಾ ಇದ್ದಾವೆ. ಅವನ್ನೆಲ್ಲ ನಾನು ವಿಶ್ಲೇಷಣೆ ಮಾಡೋಕ್ಕಿಂತ ಅದಕ್ಕೆ ದಯವಿಟ್ಟು ಒಂದೊಂದು ದಿನ ಒಂದು 5 ವಚನ ಓದ್ತಾ ಹೋಗ್ರಿ. ನಮ್ಮ ಇಡೀ ಜೀವನ ಸಾರ್ಥಕತೆಯ ಶಿಖರವನ್ನು ಏರುವುದರಲ್ಲಿ ಸಂದೇಹನೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸಿದ್ದರಾಮೇಶ್ವರು ತುಂಬ ಚೆನ್ನಾಗಿ ಹೇಳ್ತಾರೆ, ನೋಡಯ್ಯ ಲಿಂಗದ ಮಹಿಮೆಯ, ತಾನು
ಸೋಂಕಿ ಎನ್ನ ಕಳೆದ, ಎನ್ನ ಸೋಂಕಿ ತಾನೇ ಉಳಿದ, ತಾನೆಂಬುದ ನುಡುಹದೆ ತಾನೇ ತಾನಾಗಿ ನಿಂದನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಲಿಂಗ ಅಂಗವನ್ನು ಸೋಂಕಿದಾಗ, ದೃಷ್ಟಿ ಲಿಂಗಯ್ಯನಲ್ಲಿ ನೆಟ್ಟಾಗ, ಆ ಲಿಂಗಯ್ಯನಿಂದ ಹೊರಹೊಮ್ಮಿದಂಥ ಕಾಂತಿ ಸಹಸ್ರಾರವನ್ನು ಸೇರಿದಾಗ ಈ ಸಹಸ್ರಾರಕ್ಕೂ ಬ್ರಹ್ಮಾಂಡಕ್ಕೂ ನೇರ ಸಂಪರ್ಕ ಇದೆ. ಅಲ್ಲಿಂದ ಹೊರಹೊಮ್ಮತಕ್ಕಂಥ ಆ ಶಕ್ತಿಯ ಕಣಗಳು ಸರ್ವಾಂಗವನ್ನು ಸೇರಿ ನಮ್ಮಲ್ಲಿರ್ತಕ್ಕಂಥ, ಅದಕ್ಕೆ ಶರಣರು ಭಾಳ ಚೆನ್ನಾಗಿ ಹೇಳ್ತಾರೆ, ಎನ್ನು 6 ಚಕ್ರದಲ್ಲಿರ್ಪ ಪರಮಾತ್ಮನು ನೀನೇ ಅಯ್ಯ, ಎನ್ನ ನವನಾಳಂಗಳಲ್ಲಿರತಕ್ಕಂತಹ ಪರವಸ್ತುವು ನೀನೇ ಅಯ್ಯ, ಎನ್ನ ಭಾವದಲ್ಲಿ ತೊಳಗಿ ಬೆಳಗುತ್ತಿರ್ಪ ಪರಂಜ್ಯೋತಿ ಸ್ವರೂಪನು ನೀನೇ ಅಯ್ಯ ಖಂಡೇಶ್ವರ. ಅವನೆಲ್ಲೂ ಇಲ್ಲ, ಒಳಗಿದ್ದಾನೆ. ನಿರೀಕ್ಷಣೆಯಿಂದ ಧ್ಯಾನದಿಂದ ಅವನನ್ನು ಕಂಡುಕೊಳ್ಳಬೇಕಾಗಿದೆ. ಆವಾಗ ನಮ್ಮ ಜನ್ಮಾಂತರಗಳಿಂದ ಅಂಟಿರ್ತಕ್ಕಂತಹ ಎಲ್ಲ ಕಲ್ಮಶಗಳು ಕೊಚ್ಚಿ ಹೋಗಿ ನಾವು ಪರಿಶುದ್ಧವಾದಂತಹ ಪರಮಾತ್ಮನ ಚಿಟ್ಪಿಂಡ ಚಿಲ್ಲಿಂಗ ಸ್ವರೂಪದಲ್ಲಿ ನಾವು ಶೋಭಿಸೋಕೆ ಶುರು ಮಾಡ್ತೀವಿ. ಹೊರಗಡೆ ಕಣ್ಣಿಗೆ ಆಕೃತಿಯಾಗಿ ಕಾಣ್ತೀವಿ, ಒಳಗೆ ವಿಕೃತಿಯನ್ನು ಕಳ್ಕೊಂಡಿರ್ತೀವಿ. ಇದು ಶರಣರ ಒಂದು ನಿಲುವಾಗಿದೆ. ಕೊನೆಯ ಲೈನ ಬಂದರೆ ಮುಗಿದೋಯ್ತು ಈಗ. ಕೊನೆ ಹೇಳ್ತಾರೆ, ಲಿಂಗವೆಂಬುದು ಶರಣರ ಹೃದಯದಲ್ಲಿ ಬೆಳಗುವ ಪರಂಜ್ಯೋತಿ ಸ್ವರೂಪವು. ಅವನನ್ನು ಹೃದಯ ಕಮಲದಲ್ಲಿ ಕಂಡುಕೊಳ್ಳತಕ್ಕಂಥವನೇ ನಿಜವಾದ ಶರಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಮಗೆ ಯಾಕೆ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ಅಂದರೆ, ಚೆನ್ನಾಗಿ ಮನದಟ್ಟಾಗಬೇಕಲ್ಲ. ಆ ಮನದಟ್ಟಾಗಬೇಕು ಅಂದರೆ ಉದಾಹರಣೆ ಬೇಕೇ ಬೇಕು. ಯಾಕಿಲ್ಲಿ ಹೇಳ್ತಾನೆ, ಒಳಗೆ ಬೆಳಗ್ತಾ ಇದ್ದಾನೆ. ಆ ಬೆಳಕಿನ ಸ್ವರೂಪವನ್ನು ಅರಿಯಲಾರದೆ ಅಜ್ಞಾನಿಗಳಾಗಿ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ಹೊರಗೆ ಅರಿಸುವುದಲ್ಲ, ಕುರುಹಿನಿಂದ ಅರಿವಿನಿಂದ ಆ ನಿರಾಕಾರ ತತ್ವವನ್ನು ಸಾಕಾರವಿಡಿದು ಕಾಣತಕ್ಕಂತಹ ಒಂದು ವಿಚಾರವನ್ನು, ಒಂದು ಸಾಧನೆಯ ಮಾರ್ಗವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಶರಣರು ಕೊಟ್ಟಿರೋದು. ರಬಿಯಾ ಸೂಫಿ ಸಂತಳು ಧ್ಯಾನಕ್ಕೆ ಕೂತಿರ್ತಾಳೆ. ಅವ್ರ ಗುರುಗಳು ಬರ್ತಾರೆ. ಗುರುಗಳು ಬಂದು, ಬಹುಶಃ ಮೊನ್ನೆ ಅಕ್ಮಾದೇವಿ ಜಯಂತಿಗೆ ದಮಣದ ಹುಣ್ಣಿಮೆ ಆಯಿತು. 12 ತಿಂಗಳ ಬೆಳಕು ಒಂದೇ ತಿಂಗಳಲ್ಲಿ ಬರುತ್ತೆ, ಅದನ್ನೇ ದಮಣದ ಹುಣ್ಣಿಮೆ ಅಂತ ಹೇಳ್ತಾರೆ. ಅವಾಗ ಅವ್ರ ಗುರುಗಳು ಬಂದು ಹೇಳ್ತಾರೆ, ರಬಿಯಾ ಹೊರಗಡೆ ಬಾ, ಇಷ್ಟು ಅದ್ಭುತವಾಗಿ ಬೆಳದಿಂಗಳ ಬೆಳಕು ಚೆಲ್ಲಿದೆ, ಬಂದು ನೋಡು ಅಂತ ಹೇಳ್ತಾರೆ ಅವ್ರ ಗುರುಗಳು. ಆಗ ರಬಿಯಾ ಹೇಳ್ತಾಳೆ, ಗುರುಗಳೇ ನನ್ನನ್ನು ಕ್ಷಮಿಸಿ, ನಾನು ಬರೋಕ್ಕಾಗಲ್ಲ. ಯಾಕೆ ಅಂತ ಕೇಳ್ತಾರೆ. ನೀವು ಕೊಟ್ಟ ಜ್ಞಾನದಿಂದ, ನೀವು ಕೊಟ್ಟ ಅರಿವಿನಿಂದ ಒಳಗೆ ಬರೀ ಬೆಳದಿಂಗಳ ಬೆಳಕಲ್ಲ, ಕೋಟಿ ಸೂರ್ಯ ಚಂದ್ರರ ಬೆಳಕನ್ನು ಒಳಗಡೆ ಕಾಣ್ತಾ ಇದ್ದೀನಿ. ಆ ಬೆಳಕನ್ನು ಬಿಟ್ಟು ಈ ಜಡವಾದ ಚಂದ್ರನ ಬೆಳಕನ್ನು ನೋಡೋದಕ್ಕೆ ನನ್ನ ಕೈಯಾಗ ಆಗ್ತಾ ಇಲ್ಲ. ಅದನ್ನೇ ಶರಣರು ಹೇಳಿದ್ರು, ಎನ್ನ ಆಧಾರದಲ್ಲಿ 60 ಕೋಟಿ ಸೂರ್ಯ ಚಂದ್ರಾಗ್ನಿ ಪ್ರಕಾಶಮಾನವಾಗಿ ಬೆಳಗುತ್ತಿಪ್ಪಿರಯ್ಯ ನೀವು. ಎನ್ನ ಸ್ವಾಧಿಷ್ಠಾನದಲ್ಲಿ 70 ಕೋಟಿ ಸೂರ್ಯ ಚಂದ್ರಾಗ್ನಿ ಪ್ರಕಾಶಮಾನವಾಗಿ ಬೆಳಗುತ್ತಿಪ್ಪಿರಯ್ಯ ನೀವು. ಎನ್ನ ಮಣಿಪುರಕದಲ್ಲಿ 80 ಕೋಟಿ ಸೂರ್ಯ ಚಂದ್ರಾಗ್ನಿ ಪ್ರಕಾಶಮಾನವಾಗಿ ಬೆಳಗುತ್ತಿಪ್ಪಿರಯ್ಯ ನೀವು. ಎನ್ನ ಆಗ್ನೇಯದಲ್ಲಿ ಅನಂತ ಕೋಟಿ ಸೂರ್ಯ ಚಂದ್ರಾಗ್ನಿ ಪ್ರಕಾಶಮಾನವಾಗಿ ಬೆಳಗುತ್ತಿಪ್ಪಿರಯ್ಯ ನೀನು. ಎನ್ನ ಸಹಸ್ರಾರದಲ್ಲಿ ಅಗಣಿತ ಕೋಟಿ ಸೂರ್ಯ ಚಂದ್ರಾಗ್ನಿ ಪ್ರಕಾಶಮಾನವಾಗಿ ಬೆಳಗುತ್ತಿಪ್ಪಿರಯ್ಯ ನೀವು. ಆ ಮಹಾ ಬೆಳಗಿನೊಳಗೆ ಎನ್ನ ಮರೆದು ನಿಮ್ಮ ಬೆರೆತೆ ಕಾಣ ಅಂತ ಹೇಳ್ತಾರೆ. ಇಷ್ಟು ಕೆಪಾಸಿಟಿ, ಇಷ್ಟು ಶಕ್ತಿ. ಒಂದು ಸೂರ್ಯನ ಬೆಳಕನ್ನು ಕಣ್ಣಿಂದ ನೋಡೋಕ್ಕಾಗಲ್ಲ. ಇಂಥ ಕೋಟಿ ಕೋಟಿ ಸೂರ್ಯನ ಬೆಳಕು ಆತ್ಮತತ್ವದಲ್ಲಿ ಅಡಗಿದೆ. ಇನ್ನು ಆ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರ್ತಕ್ಕಂಥ ಪರಮಾತ್ಮನನ್ನು ಊಹೆಗೂ ಕಲ್ಪನೆಗೂ ಯಾವುದೇ ರೀತಿಯಿಂದಲೂ ಚಿಂತನೆಗೂ ಸಿಗಲಾರದ ಪರಮಾತ್ಮ ತತ್ವವನ್ನು, ಆ ಬ್ರಹ್ಮಾಂಡದ ಬೆಳಕನ್ನು ಕರಸ್ಥಲದ ಚುಳುಕಾಗಿ ಕೊಟ್ಟಿರ್ತಕ್ಕಂಥವರು ಗುರುಬಸವಾದಿ ಶರಣರು. ಇದು ಚುಳುಕಾದ ಬೆಳಕು, ಸೂರ್ಯನಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು ಸೂರ್ಯನ ಕಿರಣ. ಆ ಬ್ರಹ್ಮಾಂಡದಲ್ಲಿ ತುಂಬಿರ್ತಕ್ಕಂಥ ಪರಮಾತ್ಮನಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು ಈ ಜೀವಾತ್ಮ. ಚಿಲ್ಲಿಂಗ ಮಹಾಲಿಂಗವನ್ನು ಬೆರೆಯುವಂತಹ ಸಾಧನವನ್ನು ಗುರುಬಸವಾದಿ ಶರಣರು ನಮಗೆ ಕೊಟ್ಟಿದ್ದಾರೆ. ಇಷ್ಟಲಿಂಗವಿಡಿದು ಪರಾತ್ಪರ ವಸ್ತು ಪರಮಾತ್ಮನನ್ನು ಕೂಡುವ
ಬೆರೆಯುವ ಸಮರಸ ಸುಖ ಭಾವಲಿಂಗೈಕ್ಯ ಅಂತ ಶರಣರು ಬಳಸ್ತಾರೆ. ಭಾವಲಿಂಗೈಕ್ಯ ಅಂದರೆ ಬದುಕಿರುವಾಗಲೇ ಪರಮಾತ್ಮನ ಜೊತೆಗೆ ಲಿಂಗಾಂಗ ಸಾಮರಸ್ಯದ ಮೂಲಕವಾಗಿ ಅವನೊಂದಿಗೆ ಅವನ ಇರುವಿಕೆಯ ಅರಿವಿನಲ್ಲಿ ಪ್ರತಿ ಸೆಕೆಂಡು ಅವನನ್ನು ಬಿಟ್ಟು ಇರಲಾರದಂಥ ಒಂದು ತೂರ್ಯಾತೀತ ನಿರ್ಲಿಪ್ತ ನಿಜ ಭಾವ ಸಮಾಧಿಗೆ ಕೊಂಡೊಯ್ಯತಕ್ಕಂಥದ್ದನ್ನೇ ಭಾವಲಿಂಗೈಕ್ಯ ಅಂತ ಶರಣರು ಹೇಳಿರೋದನ್ನು ಕಾಣ್ತಾ ಇದ್ವಿ. ಇಂಥ ಸ್ಥಿತಿಯನ್ನು ಪಡ್ಕೋಬೇಕು ಅಂದರೆ ಅಲ್ರಿ ಒಂಚೂರು ಯೋಚನೆ ಮಾಡೋಣ. ದೇಹ ಕೊಟ್ಟಿರೋದು ಯಾರ್ರೀ? ದೇವರು. ಮನಸ್ಸು ಕೊಟ್ಟಿರೋದು ಯಾರ್ರೀ? ದೇವರು. ಟೈಮ್ ಕೊಟ್ಟಿರೋದು ಯಾರ್ರೀ ನಮಗೆ? ಮೂರು ದೇಹ ಕೊಟ್ಟ ದೇವರಿಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ. ಮನಸ್ಸು ಕೊಟ್ಟ ದೇವರಿಗೆ ನಮ್ಮ ಮನಸ್ಸು ಕೊಡೋಕ್ಕೆ ನಮಗೆ ಆಗ್ತಾ ಇಲ್ಲ. ಅವನು ಕೊಟ್ಟ ಟೈಮನ್ನು ಬಳಸ್ಕೊಂಡು ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಅವನಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಅಂದರೆ ನಮ್ಮಂಥ ಮೂರ್ಖರು ಜಗತ್ತಿನಲ್ಲಿ ಯಾರಾದರೂ ಇದ್ದಾರೇನ್ರಿ? ಇದಾರಾ ಯಾರಾದರೂ? ಅವನು ಅಲ್ಲ ರೀ, ಎಲ್ಲದಕ್ಕೂ ಟೈಮ್ ಇಲ್ಲ. ಮಕ್ಕಳು ವ್ಯವಹಾರ, ಮೊಮ್ಮಕ್ಕಳು, ಸೊಸೆ ಒಬ್ಬಳೇ ಇರ್ತಾಳೆ, ಮಗಳು ಒಬ್ಬಳೇ ಇರ್ತಾಳೆ. ನಾಳೆ ಸಾವು ಬಂದು ಕರೆದಾಗ ನನಗೆ ಟೈಮ್ ಇಲ್ಲ, ಅವ್ರು ಒಬ್ಬರೇ ಇರ್ತಾರೆ, ನನ್ನ ವ್ಯವಹಾರ ಬಿಟ್ಟು ಬರೋಕ್ಕಾಗಲ್ಲ ಅಂದ್ರೆ ಆಗುತ್ತಾ? ಉಂಬಾಗಲಿಲ್ಲನ್ನ, ಉಡುವಾಗಲಿಲ್ಲನ್ನ, ತನ್ನ ಬಂಧುಗಳು ಬಂದಾಗಲಿಲ್ಲನ್ನ, ಲಿಂಗಕ್ಕೆ ಇಲ್ಲೆಂಬ, ಜಂಗಮಕ್ಕೆ ಇಲ್ಲೆಂಬ, ಬಂದ ಪುರಾತರಿಗೆ ಇಲ್ಲೆಂಬ, ಸಾವಾಗ ದೇಹವನ್ನು ದೇಗುಲಕ್ಕೆ ಒಯ್ಯೆಂಬ, ದೇವರಿಗೆ ಆ ಹೆಣ ಬಿಟ್ಟಿ ಹೇಳಿತ್ತೆ ಕೂಡಲ ಸಂಗಮ ದೇವ. ನೀನು ಜಡವಾದ ದೇಹ ತಗೊಂಡು ಏನು ಮಾಡ್ತಾನಪ್ಪ? ಕಾಯದಲ್ಲಿ ಕಸುವು, ಮನಸ್ಸಿನಲ್ಲಿ ಮೆರಗು ಇರುವಾಗ ಪರಮಾತ್ಮನನ್ನು ಸ್ಮರಿಸಲಾದೆ. ಸಾಧನೆ ಸೇವೆ ಏನೂ ಮಾಡಲಾರದೆ ನೀನು ನಿರ್ಗಮಿಸಿದರೆ ನಿನಗೂ ಪ್ರಾಣಿಗಳಿಗೂ ಏನಪ್ಪ ವ್ಯತ್ಯಾಸ? ಹಾಗಾಗಿನೇ ಕೊನೆಯದಾಗಿ ಒಂದೇ ಒಂದು ಚನ್ನಬಸವಣ್ಣನವರು ವಚನದಲ್ಲಿ ನಾವು ಹೇಗೆ ಕೂತು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಕೂತ್ಕೋಬೇಕ್ರಿ ಸ್ವಲ್ಪ ಹೊತ್ತು. ಒಂದು ವ್ಯವಹಾರದ ಲೆಕ್ಕಪತ್ರ ಬರೆಯೋಕ್ಕೆ 2 ತಾಸಾದರೂ ಪ್ರಜ್ಞೆ ಇರಲ್ಲ. ಕುವೆಂಪು ಅವ್ರ ಬಗ್ಗೆ ಹೇಳಿದರು. ಕುವೆಂಪುವನ್ನು ದೇವಕವಿ ಅಂತ ಹೇಳ್ತಾರೆ. ಯಾಕೆಂದರೆ ಸೃಷ್ಟಿಯನ್ನು ಅವರು ತುಂಬ ಚೆನ್ನಾಗಿ ಅವಲೋಕನ ಮಾಡಿದರು. ಶರಣರು ಸೃಷ್ಟಿಯನ್ನು ಅನುಭವಿಸಿದ್ರಿ. ಸೃಷ್ಟಿಯ ಪ್ರತಿ ಕಣದಲ್ಲಿ ಪುಟಿತಕ್ಕಂತಹ ಚೈತನ್ಯವನ್ನು, ಕಣವನ್ನು ಇವತ್ತು 50 ಕೋಟಿ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಏನು ಹೇಳ್ತಾರಲ್ಲ, ಸೃಷ್ಟಿಯ ಮೂಲ ಉತ್ಪತ್ತಿ, ಅದನ್ನು ಕಂಡುಕೊಂಡವ್ರಿ ಶರಣರು. ಕಾಲ ದೇಶಕ್ಕೆ ಅತೀತವಾಗಿ ಸಂಚಾರ ಮಾಡಿದರು. ಯಾರೋ ಪ್ರಶ್ನೆ ಕೇಳಿದರು. ಏನಂತ ಪ್ರಶ್ನೆ ಕೇಳಿದರು? ಬಸವಣ್ಣನವರು ಆ ದೇಹವನ್ನು ಬಿಟ್ಟು ಆ ಜಂಗಮರಾಗಿ ಚಲಿಸಿದರು ಆ ಸೂಕ್ಷ್ಮ ರೂಪದಲ್ಲಿ ಅಂತ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ವಚನಗಳಲ್ಲಿದೆ. ಕಾಲ ದೇಶಕ್ಕೆ ಅತೀತವಾಗಿ ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸಬೇಕು ಅಂದರೆ ಒಬ್ಬ ವಿಜ್ಞಾನಿ ಹಲವಾರು ವರ್ಷಗಳ ಕಾಲ ಸಂಶೋಧನೆ ಮಾಡಿ ಕೊಟ್ಟಂತಹ ಸತ್ಯವನ್ನು ಶರಣರು ಒಂದೊಂದು ವಚನಗಳಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಅವರು ಲೆಕ್ಕಾಚಾರ ಮಾಡಿ ಕೊಡಲಿಲ್ಲ. ಅನುಭವದಿಂದ ಈ ಆತ್ಮಕ್ಕೆ ಇಷ್ಟು ಕೆಪಾಸಿಟಿ ಇದೆ ಅಂದರೆ ಅದು ಎಲ್ಲಿ ಬೇಕಾದರೂ ಯಾವ ಕಾಲಕ್ಕೆ ಬೇಕಾದರೂ ಬ್ರಹ್ಮಾಂಡಕ್ಕೆ ಅತೀತವಾಗಿ ಸಂಚರಿಸ್ತಕ್ಕಂಥ ಶಕ್ತಿ ಆತ್ಮಶಕ್ತಿ. ಆ ಆತ್ಮಶಕ್ತಿ ಹೊಂದಿರೋರು ಈ ಜಗತ್ತಿನ ಯಾರಿಗೂ ಭಯಪಡಲ್ಲ, ಯಾವುದಕ್ಕೂ ಅಂಜಲ್ಲ. ಶರಣರು ಅದಕ್ಕೆ ಇಷ್ಟು ನಿರ್ಭೀತಿಯ, ನಿರ್ಲಿಪ್ತವಾದ, ನಿಶ್ಚಿಂತವಾದ ಬದುಕು ಶರಣರದಾಗಿತ್ತು. ಅದಕ್ಕೆ ಚನ್ನಬಸವಣ್ಣವರು ತುಂಬ ಚೆನ್ನಾಗಿ ಹೇಳ್ತಾರೆ. ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನೆಟ್ಟೆಲುವ ನೆಟ್ಟನೆ ಮಾಡಿ, ಅಧೋಮುಖವಾಗಿರ್ತಕ್ಕಂಥ ಕಮಲವ ಊರ್ಧ್ವಮುಖವ ಮಾಡಿ, ಇಂದ್ರಿಯವ ಏಕಮುಖವ ಮಾಡಿ, ಸೂರ್ಯ ಚಂದ್ರರ ಒಂದೇ ಟಾವಿನಲ್ಲಿರಿಸಿ, ಅತ್ತಿತ್ತ ಮಿಸುಕದೆ ನಡುಗಿರ ಜ್ಯೋತಿಯ ದೃಢವಾಗಿ ಹಿಡಿದು, ಪರಮಾನಂದದ ಮಹಾಮನೆಯೊಳಗೆ ಪ್ರಾಣಲಿಂಗಾರ್ಚನೆ ಮಾಡುವ ಮಹಾಮಹಿಮರ ತೋರಿ ಬದುಕಿಸಯ್ಯ ಕೂಡಲ ಚೆನ್ನ ಸಂಗಮ ದೇವ. ಹೀಗೆ ಕೂತಿದ್ದೀವ ನಾವು. ಪಶ್ಚಿಮ ಪದ್ಮಾಸನದಲ್ಲಿ ನೆಟ್ಟಿಗೆ ಕೂತ್ಕೋಬೇಕಂತೆ. ಕೂತ್ಕೊಂಡು ಏನು ಮಾಡಬೇಕು ಅಂತಾರೆ? ಅಧೋಮುಖವಾಗಿದ್ದ ಕಮಲವ ಊರ್ಧ್ವಮುಖವ ಮಾಡಿ, ಕೆಳಮುಖವಾಗಿ ಹರಿತಕ್ಕಂತಹ ಮನಸ್ಸನ್ನು ಊರ್ಧ್ವಮುಖವಾಗಿ ಮೇಲೇರಿಸಬೇಕು. ಅದಕ್ಕೆ ಶರಣರ ಮಾನ ಪವನ ಬಿಂದು ಒಂದು ಗೂಡಬೇಕು ಅಂತಾರೆ. ಏನ್ರಿ ಮನಸ್ಸೇನೆಲ್ಲ ನಿಲ್ಲಲ್ಲ, ಮನಸ್ಸು ಏಕಾಗ್ರಗೊಳ್ಳಲ್ಲ, ಏನು ಅನುಭವ ಆಗಲ್ಲ. ಅನುಭವ ಆಗಲ್ಲ ಅಂದ್ರೆ ನೀನು ಹೆಂಗೆ ಮಾಡ್ತಾ ಇದೆಯಪ್ಪ? ಪ್ರೊಸೀಜರ್ ಸರಿಯಾಗಿ ಮಾಡು. ಇಂದ್ರಿಯವ ಏಕಮುಖವ ಮಾಡಿ 5 ಇಂದ್ರಿಯಗಳನ್ನು ಅಲ್ಲಿ ಕೇಂದ್ರೀಕರಿಸು. ಸೂರ್ಯ ಚಂದ್ರರ ಒಂದೇ ಟಾವಿನಲ್ಲಿರಿಸು. ದೃಷ್ಟಿ ಇಡು. 21,600 ಬಾರಿ ಜೀವ ಭಾವದಲ್ಲಿ ಈ ಜೀವಾತ್ಮ ಬದುಕ್ತಾ ಇದೆ. ನಾನು, ನನ್ನಿಂದ, ನನಗಾಗಿ, ನನ್ನದು ಅಂತಕ್ಕಂಥದ್ರ ಬದುಕ್ತಾ ಇದೆ. 21,600 ಬಾರಿ ಶರಣರು ಜೀವಭಾವ ಅಳಿದು ಶಿವಭಾವದಲ್ಲಿ ಲೀನ ಆಗಬೇಕು ಅಂದರೆ ಉಸಿರು ಮಂತ್ರ ಆಗಬೇಕು.
ಆತ್ಮಂಗೆ ಮೂಲ ಮಂತ್ರವ ನಿವೇದಿಸಿಕೊಳ್ಳಿ. ಆ ಒಂದು ಒಳಗೆ ಇಳಿದಾಗ ಅದಕ್ಕೆ ತಿಳಿಬೇಕು, ಇಳಿಬೇಕು, ಉಳಿಬೇಕು ಅಂತಾರೆ. ತಿಳಿಯೋರು ಭಾಳಷ್ಟು ಜನ, ಇಳಿಯೋರು ಬಹಳ ಕಡಿಮೆ, ಉಳಿಯೋರಂತೂ ಇನ್ನೂ ಬಹಳ ಕಡಿಮೆ. ಹಾಗಾಗಿ ಎಷ್ಟು ಜನ ಹೇಳ್ತಾರೆ, ಸೂರ್ಯ ಚಂದ್ರರ ಒಂದೇ ಟಾವಿನಲ್ಲಿರಿಸಿ ಅತ್ಯುತ್ತಮಿಸುಕದೆ ನಡುಗಿರ ಜ್ಯೋತಿಯ ದೃಢವಾಗಿ ಹಿಡಿದು ದೃಷ್ಟಿ ಇಟ್ಟು ಲಿಂಗವನ್ನು ನೋಡ್ತಾ ನೋಡ್ತಾ ನಿರೀಕ್ಷೆ ಮಾಡ್ತಾ ಹೋಗು. ಯಾಕಾಗಲ್ಲ ಪ್ರಶ್ನೆ ಮಾಡ್ತಾರೆ ಶರಣರು. ಯಾಕೆ ಯಾವುದು ಅಸಾಧ್ಯ? ಸಾಧ್ಯ ಆಗಿದ್ದನ್ನು ಮಾತ್ರ ಅವ್ರು ಮಾಡಿದರು. ಆಮೇಲೆ ಮುಂದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಅಂತಂದರೆ, ಪರಮಾನಂದದ ಮಹಾಮನೆಯೊಳಗೆ ಪ್ರಾಣಲಿಂಗಾರ್ಚನೆ ಮಾಡುವ ಶರಣರು ಭಾಳ ಚೆನ್ನಾಗಿ ಹೇಳ್ತಾರೆ. ಇಷ್ಟಲಿಂಗ ಪೂಜೆಯದು ಅಷ್ಟೈಶ್ವರ್ಯ ಸಂಪದವು, ಪ್ರಾಣಲಿಂಗ ಪೂಜೆಯದು ಅಖಂಡ ಚಿದೈಶ್ವರ್ಯ ಸಂಪದವು, ಭಾವಲಿಂಗ ಪೂಜೆಯದು ನಿಜಾನಂದ ವಸ್ತು ಸ್ವರೂಪವಾಯಿತು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹಾಗಾಗಿನೇ ಎನ್ನ ಕರಸ್ಥಲದ ಮಧ್ಯದೊಳಗೆ ಪರಮ ನಿರಂಜನದ ಬೆಳಗು ತೋರಿದ, ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ, ಎನ್ನೊಳಗೆ ತನ್ನ ತೋರಿದ, ತನ್ನೊಳಗೆ ಎನ್ನ ನಿಂಬಿಟ್ಟುಕೊಂಡ ಮಹಾಗುರುವಿಂಗೆ ನಮೋ ನಮೋ ಎನ್ನುತ್ತಿರ್ತೇನೆ. ಕೊನೆಯಲ್ಲಿ ಏನು ಹೇಳ್ತಾರೆ, ಇದರ ಮರ್ಮವನ್ನರಿದವನೇ ಅರಿವನು ನೋಡ ಅಖಂಡೇಶ್ವರ. ಯಾಕೆ ಅದನ್ನು ತಿಳಿದವನು ಮಾತ್ರ ತಿಳಿಯಕ್ಕೆ ಸಾಧ್ಯ? ಒಂದು ವಚನದಲ್ಲಿ ಇಷ್ಟು ಖಂಡಿತವಾಗಿ ಶರಣರು ಹೇಳ್ತಾರೆ, ಕಿಂಚಿತ್ ಆತ್ಮ ಶಿವಜ್ಞಾನವಿಲ್ಲದಿದ್ದರೆ ಶ್ವಾನ ಶರೀರವ ಹೊರೆದಂತೆ. ಅರ್ಥ ಆಯ್ತಾ? ಕಿಂಚಿತ್ ಆತ್ಮ ಶಿವಜ್ಞಾನವಿಲ್ಲದಿದ್ದಡೆ ಅಂದರೆ ಒಂದಿಷ್ಟು ಪರಮಾರ್ಥ ಜ್ಞಾನ, ನಾನು ಯಾರು, ಎಲ್ಲಿಂದ ಬಂದೆ, ಇಷ್ಟು ಅದ್ಭುತವಾಗಿ ನಡೀತಿದೆ. ಈ ಒಂದು ನಿಮಿಷ ಕಿವಿ ಮುಚ್ಕೊಂಡು ಕೂತ್ಕೊಂಡ್ರೆ ಏನು ಕಾರ್ಯನಿರ್ವಹಿಸ್ತಾ ಇದೆ, ಈ ಅದ್ಭುತವಾದ ಶರೀರ ಇಷ್ಟೆಲ್ಲ ನಡೀತಾ ಇದ್ರಿ ಅಂದರೆ ಇದಕ್ಕೆ ಮೂಲ ಯಾರು ಅನ್ನೋ ಒಂದು ಚೂರು ಶಿವಜ್ಞಾನ ಇಲ್ಲದಿದ್ದರೆ ಶ್ವಾನ ಶರೀರ ಹೊರೆದಂತೆ, ನಾಯಿ ದೇಹ ಹೊತ್ಕೊಂಡು ಹೋದಂಗೆ ಅಂತ ಹೇಳ್ತಾರೆ. ಎಷ್ಟು ಎಚ್ಚರಿಸ್ತಾರೆ ನಮಗೆ ಶರಣರು. ಹಾಗಾಗಿ ಇಷ್ಟಲಿಂಗ ಬ್ರಹ್ಮಾಂಡವನ್ನು ಭೇದಿಸುವಂತಹ ಪರಮ ಸಾಧನ ಅಂತಕ್ಕಂಥ ಮಾತನ್ನು ಹೇಳ್ತಾ